ಚೆಲುವೆಯೇ ನಿನ್ನ ನೋಡಲು. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ನಿನ್ನೆ ವಿಡಿಯೋ ಹಾಕಿರಲಿಲ್ಲ, ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಮನೇಲೆ ತಿಂಡಿ ತಿನ್ಕೊಂಡು ಅಂಗಡಿಗೆ ಹೊರಟೆ. ಅಂಗಡಿಗೆ ಹೊರಟ ಮೇಲೆ ಮಧ್ಯೆ ಯಾವುದು ವಿಡಿಯೋ ಮಾಡಿರಲಿಲ್ಲ. ಊಟ ಟೈಮ್ ಆಗಿತ್ತು ಅಂತ ಊಟ ಕೊಟ್ಟಿದ್ದೀನಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಒಳ್ಳೆ ಬ್ಯಾಟಿಂಗ್ ಆದಮೇಲೆ ಅಂಗಡಿಗೆ ಬಂದು ನನಗೆ ನಾನೇ ಯಾವ ಥರ ಇದ್ದೀನಿ ಅಂತ ನೋಡ್ಕೊತಾ ಇದ್ದೆ. ಸಂಜೆ 6 ಗಂಟೆ ಆಗಿತ್ತು ಅಂತ ಹೇಳಿ ದೇವ್ರಿಗೆ ದೀಪ ಹಚ್ಚಿ ಒಂದು ಕಾಫಿ ಕುಡಿಯೋದಂತ ಈಚೆ ಬಂದೆ. ಕಾಫಿ ಕುಡ್ಕೊಂಡು ಒಂದು ಬಿಸ್ಕೆಟ್ ತಿನ್ಕೊಂಡು ಈಚೆ ಬರ್ಬೇಕಾದ್ರೆ ಗಣಪತಿ ದೇವಸ್ಥಾನದ ಮುಂದೆ ಯಾರೋ ಒಂದು ಹೊಸ ಕರ್ತಂದು ಪೂಜೆ ಮಾಡಿಸ್ತಾ ಇದ್ರು. ಗಣಪತಿ ಹತ್ರ ನನಗೆ ಮತ್ತೆ ನನ್ನ ವಿಡಿಯೋ ನೋಡೋರ್ಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಅಲ್ಲಿಂದ ಅಂಗಡಿಗೆ ಬಂದೆ. ವ್ಯಾಪಾರ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿರ್ಲಿಲ್ಲ. ಇನ್ನೇನು 8:30 9 ಗಂಟೆ ಆಗಿತ್ತು ಅನ್ಸುತ್ತೆ. ಯಾವಾಗ ಕುಮಾರಣ್ಣ ಬಂದ. ಮಾತುಗಳು ಬರೆದವನು ಬರೆಯುತ್ತ ಹೊಸ ಕವಿತೆಯ ಹಾಡುವ ಕೂಡ ಅಂದವನು ಚೆಲುವೆಯೇ ನಿನ್ನ ನೋಡಲು. ಆಯ್ತಾ, ಕ್ಲಿಯರಾ? ಕುಮಾರಣ್ಣನ ಸಾಂಗ್ ಕೇಳ್ಕೊಂಡು ಹಂಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ಬೇಕಾದ್ರೆ ನಮ್ಮ ಬ್ರೂನೋ ಬಂದು ತರಕಾರಿ ಹಾಕು ಅಂತ ಕೂತಿದ್ದ. ಒಂದು ತರಕಾರಿ ಹಾಕಿದೆ, ಅದು ತಿನ್ಕೊಂಡು ಹೋಗ್ತು. ಇವತ್ತಿಷ್ಟೇ ಫ್ರೆಂಡ್ಸ್, ಬಾಯ್.